ಇಲ್ಲ, ನಾನು ನೋಡಲಿಲ್ಲ. ಸರಿ, ಇನ್ನೊಂದ್ಸತಿ ಮೇಲ್ ಕಳಿಸಿ, ನಾನು ಚೆಕ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಕಾಫಿ ಬೇರೆ ಥರನೇ ಇದೆ. ಏಕೆ ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಹಾಗಂತ ಡೈಲಿ ಚೆನ್ನಾಗಿರಲ್ವಾ ಅಂತ ಕೇಳ್ಬಿಡಿ, ಚೆನ್ನಾಗಿರುತ್ತೆ. ಬಟ್ ಇವತ್ತು ಇನ್ನೂ ಚೆನ್ನಾಗಿದೆ, ಅದಕ್ಕೆ ಹೇಳಿದೆ. ನೀವು ಹೇಳಿದ್ ನೋಡಿ ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂತ ಅನ್ಕೊಂಡೆ. ಅದೇಗಾಗ ಸಾಧ್ಯ? ನಿಮ್ಮ ಕೈ ರುಚಿ ಅಂದ್ಮೇಲೆ ಕೇಳಬೇಕಾ? ನಾನು ಹೋಗ್ಲಿದ್ ಸಾಕು, ನೀವು ಕಾಫಿ ಕುಡೀರಿ, ಆರೋಗುತ್ತೆ. ಸರ್. ಮಿಸ್ಟರ್ ಗೌತಮ್, ಹೇಗಿದ್ದೀರಾ? ಹಾ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಆಫ್ ಕೋರ್ಸ್, ವಿ ಟು ಆರ್ ಫೈನ್. ಥ್ಯಾಂಕ್ ಯು ವೆರಿ ಮಚ್. ಬೈ ದ ವೇ ಮಿಸ್ಟರ್ ಗೌತಮ್, ನೀವು ಮದುವೆ ವಿಷಯಕ್ಕೆ ಏನೂ ಹೇಳೇ ಇಲ್ವಲ್ಲ? ನಾವು ನಿಮ್ಮ ರೆಸ್ಪಾನ್ಸ್ಗೆ ವೇಟ್ ಮಾಡ್ತಾ ಇದ್ದೀವಿ. ಐ ನೋ, ನಾನು ಇಷ್ಟೊತ್ತಾಗಲೇ ನಿಮಗೆ ಅಪ್ಡೇಟ್ ಮಾಡಬೇಕಾಗಿತ್ತು. ಬಟ್ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ನನ್ನೊಂದು ರಿಕ್ವೆಸ್ಟ್, ಇನ್ನೊಂದು ಸ್ವಲ್ಪ ಟೈಮ್ ಕೊಡ್ತೀರಾ ನಮಗೆ? ಆಲ್ ರೈಟ್, ಇಟ್ಸ್ ಓಕೆ. ಯಾ, ಥ್ಯಾಂಕ್ ಯು. ಸಾರಿ ಅಗೇನ್. ನಾನು ಫೋನ್ ಮಾಡ್ತೀನಿ, ಅಥವಾ ಅಮ್ಮನ ಕೈಲಿ ಫೋನ್ ಮಾಡಿಸ್ತೀನಿ. ಓಕೆ ಅಲ್ಲ? ಎಸ್ ಸರ್. ಹುಡುಗಿ ಮನೆಯವ್ರು ಫೋನ್ ಮಾಡಿದ್ರು. ಅವರಪ್ಪ ಕೇಳ್ತಾ ಇದ್ರು, ಏನೋ ಇನ್ನೂ ರಿಪ್ಲೈ ಇಲ್ವಲ್ಲ ಅಂತ. ಪಾರ್ಥನ ಹತ್ರ ಹೇಗೆ ಮಾತಾಡ್ದು? ಅವನಿಗಾಗಲೇ ತುಂಬಾ ಬೇಜಾರಾಗಿದೆ. ನಿಮ್ಗೇನನ್ಸುತ್ತೆ? ಏನು ಮಾಡ್ಬೋದು? ನಿಮ್ಗೇನು ಸರಿ ಅನ್ಸುತ್ತೆ ಹಾಗೆ ಮಾಡಿ. ಅಮ್ಮನ ಹತ್ರ ಒಂದ್ಸತಿ ಮಾತಾಡ್ತೀನಿ. ದೇವ್ರೆ, ನಿನ್ನನ್ನು ಜಡ್ಜ್ ಮಾಡೋಷ್ಟು ದೊಡ್ಡವನಲ್ಲ ನಾನು. ನೀನು ಏನೇ ಮಾಡಿದ್ರು ಅದನ್ನ ನಮ್ಮ ಒಳ್ಳೇದಕ್ಕೆ ಮಾಡ್ತೀಯ ಅಂತ ಅಜ್ಜಿ ಯಾವಾಗಲೂ ಹೇಳ್ತಿರ್ತಾರೆ. ಹಾಗೆ ನಮ್ಮ ಪ್ರಯತ್ನನ ನಾವು ಮಾಡಬೇಕು, ಉಳಿದದನ್ನ ದೇವ್ರಿಗೆ ಬಿಡಬೇಕು ಅಂತಾನೆ ಹೇಳ್ತಾರೆ. ಮತ್ತೆ ನಾನೀಗ ಏನು ಮಾಡ್ಬೇಕು ಹೊರಟಿದ್ದೀನಲ್ಲ, ಅದು ಸರಿ ಅಂತ ನನ್ನ ಮನಸ್ಸಿಗೆ ಹೇಳ್ತಾ ಇದೆ. ಆದರೆ ಈ ಪ್ರಪಂಚದ ಕಣ್ಣಿಗೆ ಅದು ತಪ್ಪಾಗಿ ಕಾಣ್ಬೋದು. ಆದರೆ ದೇವ್ರೆ, ನಿನ್ನ ಕಣ್ಣಿಗೆ ಅದು ಸರಿ ಅನ್ಸಿದ್ರೆ ಪ್ಲೀಸ್ ನನಗೆ ಹೆಲ್ಪ್ ಮಾಡು. ನನಗೆ ನಿನ್ನ ಸಪೋರ್ಟ್ ಬೇಕು. ಈಗ ನೀನೇ ನಂಗೆ ಸಪೋರ್ಟಿಗೆ ನಿಲ್ಬೇಕು, ನೀನೇ ಧೈರ್ಯ ತುಂಬಬೇಕು, ನೀನೇ ಎಲ್ರ ಮನಸ್ಸನ್ನು ಸರಿ ಮಾಡಬೇಕು. ಅಷ್ಟೇ ನಾನು ನಿನ್ನಲ್ಲಿ ಕೇಳ್ಕೊಳ್ಳೋದು. ಪ್ಲೀಸ್ ದೇವ್ರೆ. ಇದೇನು ಸಿಸ್ಟರ್ ಇಷ್ಟು ಡೀಪಾಗಿ ಪ್ರೇ ಮಾಡ್ತಿದ್ದಾನೆ? ಪಾರ್ಥ, ದೇವ್ರ ಮುಂದಿರೋ ಮೆನು ಕಾರ್ಡಲ್ಲಿ ಇದ್ದದನ್ನೆಲ್ಲ ಕೇಳ್ಕೊಂಡಂಗಿದೆ. ಅಷ್ಟದ ಏನು ಕೇಳ್ಕೊಂಡೆ? ಹಾಗೇನಿಲ್ಲ ಮಾವ, ನಾನು ಯೂಶಲಿ ದೇವ್ರಿಗೆ ಕೈ ಮುಗಿತೀನಿ. ಅಜ್ಜಿ ಜೊತೆ ಇದ್ದು ಅದೆಲ್ಲ ನನಗೂ ಸ್ವಲ್ಪ ಟ್ರಾನ್ಸ್ಫರ್ ಆಗ್ಬಿಟ್ಟಿದೆ. ಅದು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಅದು ಸರಿ, ನೀನು ಯಾಕೋ ನರ್ವಸ್ ಆಗಿರೋ ಥರ ಕಾಣಿಸ್ತಾ ಇದೆ. ನರ್ವಸ್ಸಾ? ನಾನಾ ಮಾಮ್? ಇಲ್ವಲ್ಲ, ನಾನು ನಾರ್ಮಲ್ ಆಗೇ ಇದ್ದೀನಲ್ಲ, ಐ ಆಮ್ ಫೈನ್. ಇಲ್ಲ, ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇದೆಯಾ. ಏನೋ ಚೇಂಜ್ ಇದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಸಿಸ್ಟರ್, ಅದು ನರ್ವಸ್ ಅಲ್ಲ, ನವರಸಗಳಲ್ಲಿ ಒಂದು ವಿಷಾದ. ಅಂದರೆ ಅಪೇಕ್ಷನ ವಿಷಯದಲ್ಲಿ ಏನೇನೋ ಆಗೋಯ್ತಲ್ಲ, ನಿನ್ನ ಮಗ ಅದರಿಂದ ಪೂರ್ತಿ ಹೊರಗೆ ಬಂದಿಲ್ಲ ಅಲ್ವಾ ಪಾರ್ಥ? ನೀನಿನ್ನೂ ಅದೇ ಬೇಜಾರಲ್ಲಿದೆಯಲ್ಲ? ಹಾಗೇನಿಲ್ಲ ಮಾವ, ಲೈಫಲ್ಲಿ ಏನೇನಾಗಬೇಕು ಅದೆಲ್ಲ ಹಾಗೇ ಆಗುತ್ತೆ. ಅದನ್ನ ಯಾರೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಹಾಗಂತ ಹೇಳ್ಕೊಂಡು ನನ್ನನ್ನು ನಾನು ಸಮಾಧಾನ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಅಂದರೆ ನೀನು ಅಪೇಕ್ಷೆನ ಮರ್ಯಾದಕ್ಕೆ ರೆಡಿ ಆಗಿಬಿಟ್ಟಿಯಾ? ಮಾಮ್, ನೀನು ಈ ಥರ ಸಡನ್ನಾಗಿ ಕೇಳಿದ್ರೆ ನಾನು ಏನು ರಿಯಾಕ್ಟ್ ಮಾಡಲಿ ಮಾಮ್? ಎನಿವೇಸ್, ಟಾಪಿಕ್ ಚೇಂಜ್. ಈಗ ಯಾವುದಕ್ಕೂ ನಮ್ಮೊಂದು ಆಶೀರ್ವಾದ ಮಾಡು. ಇರೋ, ಏನು ಇದು ಹೊಸದಾಗಿ ಯಾವತ್ತೂ ಇಲ್ದಿರೋದು? ಏನಿಲ್ಲ ಮಾಮ್, ಇವತ್ತಿಂದ ನನ್ನ ಲೈಫಲ್ಲಿ ಹೊಸ ಚಾಪ್ಟರ್ ಶುರುವಾಗ್ತಿದೆಯಲ್ಲ, ಯಾವುದಕ್ಕೂ ಬ್ಯಾಕಪ್ಪಿಗೆ ನಿನ್ನ ಆಶೀರ್ವಾದ ಇರಲಿ ಅಂತ. ಬ್ಲೆಸ್ ಮಿ ಮಾಮ್. ಸರಿ, ಚೆನ್ನಾಗಿರು, ಒಳ್ಳೇದಾಗಲಿ. ಸಾರಿ ಮಾಮ್, ಒಂದು ಮುಖ್ಯವಾದ ವಿಷಯನೇ ನಿನ್ನಿಂದ ಮುಚ್ಚಿಡ್ತಾ ಇದ್ದೀನಿ. ಸರಿ ಮಾಮ್, ನಾನು ಹೊರಡ್ತೀನಿ. ಎಲ್ಲಿಗೋ? ಮಾಮ್, ನಂಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬಂದ್ಬಿಡ್ತೀನಿ. ಅರ್ಜೆಂಟಲ್ಲಿದ್ದಾನೆ, ತುಂಬ ಅರ್ಜೆಂಟ್ ಕೆಲಸ ಇರಬೇಕು, ಹೋಗ್ಲಿ ಬಿಡು.
ಪಾರ್ಥ ಒಂದು ನಿಮಿಷ ನಿಂತು. ಅಯ್ಯೋ ಆಲ್ರೆಡಿ ಲೇಟ್ ಆಗ್ತಾ ಇದೆ. ಬಿಗ್ ಬ್ರೋ ಬೇರೆ ಬರ್ತಾ ಇದ್ದಾನೆ. ಏನಪ್ಪ ಮಾಡೋದೀಗ? ಅಮ್ಮ, ಪಾರ್ಥನ್ಗೆ ಹುಡುಗಿ ನೋಡಿದ್ವಲ್ಲ, ಅವ್ರ ತಂದೆ ಫೋನ್ ಮಾಡಿದ್ರು, ಏನೋ ರಿಪ್ಲೈ ಕೊಡ್ಲಿಲ್ವಲ್ಲ ಅಂತ ಕೇಳಿದ್ರು. ಅದಕ್ಕೆ ನಿಮ್ಮನ್ನ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದೆ. ಏನು ಮಾಡೋದು? ಅದು ಬ್ರೋ ಏನೆಲ್ಲ ಆಯಿತು ಅಂತ ನಿಂಗೆ ಗೊತ್ತಲ್ಲ ಬ್ರೋ. ಸೊ ಅದರಿಂದ ಹೊರಗಡೆ ಬಂದು ರಿಕವರ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಓಕೆ, ಇಷ್ಟು ದಿನಾನೇ ಆಗಿದೆ, ಇನ್ನು ಸ್ವಲ್ಪ ದಿವಸ ಪೋಸ್ಟ್ಪೋನ್ ಮಾಡಿದ್ರೆ ಆಯ್ತು. ನಾನು ಅವ್ರ ಹತ್ರ ಏನೋ ಮಾತಾಡ್ತೀನಿ ಬಿಡು. ಬಿಗ್ ಬ್ರೋ, ಅದಕ್ಕೆ ನಿಮ್ಮಿಬ್ರದ್ದು ಆಶೀರ್ವಾದ ತಗೊಂಡೆ. ನಿಮ್ಮಿಬ್ರು ಆಶೀರ್ವಾದ ಇದೆಯಲ್ಲ, ಅದೊಂಥರ ನಂಗೆ ಬ್ಯಾಕ್ ಬೋನ್ ಇದ್ದಂಗೆ, ಅದೊಂಥರ ಬ್ಲೆಸ್ಸಿಂಗ್ ಇದ್ದಂಗೆ ನನಗೆ. ಅದೊಂದಿದ್ರೆ ನಾನು ಎಲ್ಲೇ ಹೋದ್ರೂ ಸೇಫ್ ಆಗಿರ್ತೀನಿ. ಒಂದ್ಸತಿ ಹೆಂಗಾಡ್ತೀಯ ಅಂದರೆ ನೀನು ಅರ್ಥ ಮಾಡ್ಕೊಳ್ಳೋದೇ ಭಾಳ ಕಷ್ಟ ಆಗ್ಬಿಡುತ್ತೆ. ಆದರೂ ಫಾರಿನಲ್ಲಿ ಓದ್ಕೊಂಬಂದು ಈ ಸೆಂಟಿಮೆಂಟಲ್ ಲೈನ್ ಉಳಿಸ್ಕೊಂಬಂದಿದೆಯಲ್ಲ, ಗ್ರೇಟಪ್ಪ. ನಮ್ಮ ಆಶೀರ್ವಾದ ಯಾವಾಗಲೂ ನಿಮ್ಮಲ್ಲಿ ಇರುತ್ತೆ. ಓಕೆ, ಸರಿ ಬ್ರೋ, ಬಾಯ್ ಮ್ಯಾನ್. ಎಲ್ರಿಗೂ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡೆ. ನಾನು ಏನು ಪಾಪ ಮಾಡಿದ್ದೀನಪ್ಪ? ನನಗೂ ನಮಸ್ಕಾರ ಮಾಡು, ನಾನು ಆಶೀರ್ವಾದ ಮಾಡ್ತೀನಿ. ಅಯ್ಯೋ ಬೇಕು ಮಾವ, ಅರ್ಜೆಂಟಲ್ಲಿ ಮರ್ತೇ ಬಿಟ್ಟಿದ್ದೆ ನಾನು. ಆಶೀರ್ವಾದ ಮಾಡಿ. ವಿಜಯೀ ಭವ, ಸಕಲ ಇಷ್ಟಾರ್ಥ ಸಿದ್ಧಿರಸ್ತು. ಎಲ್ಲರೂ ಮಾಮ ಹೇಳ್ರಪ್ಪ, ತುಂಬ ಸ್ಟ್ರಾಂಗ್ ಆಗಿ ಆಶೀರ್ವಾದ ಮಾಡಿದ್ದೀನಿ. ಅರ್ಥ, ಇವತ್ತು ನೀನು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ವಿಜಯ ನಿಂದೆ, ಬರೆದಿಟ್ಕೋಬೇಕಾದ್ರೆ. ಥ್ಯಾಂಕ್ಸ್ ಮಾವ. ಬ್ರೋ ಬಾಯ್, ಸಿಯಾ.